ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಬಿದಿರಿನ ಎಲೆಯಿಂದ ಏನ್ ಪ್ರತಿಭಾ ಸ್ಪೆಷಲ್? ಇವತ್ತು ಸ್ಪೆಷಲ್ ಅಂದ್ರೆ ಉತ್ತರ ಕರ್ನಾಟಕ ರೆಸಿಪಿ ಆಶಾ. ಎಲೆಗಳು ನೋಡಿದ್ರು ಉತ್ತರ ಕರ್ನಾಟಕ ರೆಸಿಪಿ ಅಂತಾನು ಅನ್ಕೋಬಹುದು. ಯಾಕಂದ್ರೆ ಬೆಂಗಳೂರು ಹಾಸನ್ ಕಡೆ ಒಂದ್ ಸ್ವಲ್ಪ ತುಂಬಾ ರೇರ್ ನೀವು ಈ ತರ ಎಲೆಗಳನ್ನ ಯೂಸ್ ಮಾಡ್ಬಿಟ್ಟು ರೆಸಿಪಿ ಮಾಡೋದು. ಸೊ ಇಲ್ಲಿ ನಮ್ಗೆ ಬಿದಿರಿಂದ ಎಲೆ ಅಂದ್ರೆ ಆಶಾ ಇದು ಹೆಲ್ತ್ ತುಂಬಾ ಒಳ್ಳೇದು. ಬಿದಿರುನುವೆ ಇಲ್ಲಿ ನಮ್ ಬೆಂಗಳೂರಲ್ಲಿ ಬೇರೆ ಮತ್ತೆ ನಮ್ಗೆ ಈಸಿಯಾಗಿ ಬೇರೆ ಕಡ್ಡಿಗಳು ಸಿಗಲ್ಲ. ಇಲ್ಲ ಅಂದ್ರೆ ಇದನ್ ಬರುತ್ತೆ ನೋಡು, ಕಾರ್ನ್, ಸ್ವೀಟ್ ಕಾರ್ನ್, ಅದ್ರ ಎಲೆಗಳನ್ನು ನಾವು ಯೂಸ್ ಮಾಡ್ಕೋಬಹುದು. ಇವಾಗ ಬಿದ್ರಿಂದ ಎಲೆಗಳನ್ನ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ನಾನು ಬಿದ್ರದ್ನ ಕಡ್ಡಿಗಳನ್ನ ಇಟ್ಕೋತಾ ಇದ್ದೀನಿ. ಇದ್ರ ಜೊತೆ ನಾನು ಇಲ್ಲಿ ಇದ್ರದ್ದು ಕಡ್ಡಿ ಆಶಾ, ಬಾದಾಮ್ ಕಡ್ಡಿನ ತಗೊಂಡಿರೋದು. ಇದನ್ನ ಈ ತರ ಇಟ್ಕೋತಾ ಇರೋದು. ತುಂಬಾ ಡಿಫ್ರೆಂಟ್ ರೆಸಿಪಿ ಐತಿ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಯಾಕಂದ್ರೆ ಇವತ್ತೇ ನಾವು ಬರೇ ಎಲೆಗಳು ಅಷ್ಟೇ ಅಲ್ಲ, ಬದನೆಕಾಯಿನ ಯೂಸ್ ಮಾಡ್ಬಿಟ್ಟು ಇವತ್ತಿನ ಈ ರೆಸಿಪಿನ ಮಾಡ್ತಾ ಇದೀವಿ. ಇನ್ ಮೇಲ್ಗಡೆ ಕಡ್ಡಿ ಹಾಕಿರೋದಂದ್ರೆ ನಾವು ಇವಾಗ ಮೇಲ್ಗಡೆ ಬದನೆಕಾಯಿ ಇಡ್ತೀವಲ್ಲ, ಸೊ ಅದು ತಳಕ್ ಹತ್ತಬಾರ್ದು ಆಶಾ. ಸೊ ನಾವು ಸ್ಟೀಮ್ ಮಾಡ್ಕೋಬೇಕು. ಇದ್ರ ಒಳಗಡೆ ಆಲ್ರೆಡಿ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದೀನಿ. ಸ್ಟೀಮ್ ಆಗೋಷ್ಟು ನೀರಾದ್ರೆ ಸಾಕಾಗುತ್ತೆ, ಸಾಕು, ಜಾಸ್ತಿ ನೀರು ಬೇಡ. ಇನ್ನ ಒಂದು ಅರ್ಧ ಕಪ್ಪದಷ್ಟು ನಾನು ನೀರನ್ನ ಹಾಕೋತೀನಿ. ನೋಡಿ, ಇಷ್ಟೇ ಸಾಕು ನೀರು. ಸೊ ಇವಾಗ ನಾವು ಇದನ್ನ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಒಂದ್ ಸ್ವಲ್ಪ ಸಣ್ಣಾಗಿ ಲೋ ಫ್ಲೇಮ್ ಅಲ್ಲಿ ಸ್ಟೀಮ್ ಮಾಡೋಕೆ ಇಟ್ಕೊಳ್ಳೋಣ. ನೋಡಿ, ಮೊದಲಿಗೆ ಒಂದು ಪ್ಲೇಟ್ ತಗೊಂಡಿದೀವಿ. ನೀವು ಬೌಲ್ ಬೇಕಾದ್ರೂ ತಗೊಬಹುದು. ಕಡಲೆ ಬೀಜನ ಚೆನ್ನಾಗಿ ಹುರಿದು ತರಿಯಾಗಿ ಪೌಡರ್ ಮಾಡ್ಕೊಂಡಿರೋದು ಅದನ್ನ ಕೂಡ ಹಾಕೋಬೇಕು. ನಾವು ನಂತರ ಹುಚ್ಚಳ ಪುಡಿನ ಸೇರಿಸ್ಕೊಳ್ತಾ ಇದೀವಿ. ಇದರಿಂದ ತುಂಬಾ ಒಳ್ಳೆ ರುಚಿ ಬರುತ್ತೆ ಆಶಾ. ಹೌದು, ಹೆಲ್ತ್ಗೂ ತುಂಬಾ ಬೆನಿಫಿಟ್ಸ್ ಇದೆ. ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಹೌದು. ನೋಡಿ, ಇವಾಗ ಸ್ಪೆಷಲ್ ಉತ್ತರ ಕರ್ನಾಟಕದ ಮಸಾಲಾ ಖಾರ. ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೆ, ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಆಮೇಲೆ ಯಾರಿಗಾದ್ರೆ ಬೇಕಂದ್ರೂ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ನೀವು ವಾಟ್ಸಪ್ ಕೂಡ ನಮ್ಗೆ ಮಾಡಬಹುದು. ಸೊ ಇದನ್ನ ಖಾರನ ನೋಡ್ಬಿಟ್ಟು ಹಾಕೋಬೇಕು. ಮತ್ತೆ ಆಲ್ರೆಡಿ ಆಶಾ ನಮ್ಮ ಉತ್ತರ ಕರ್ನಾಟಕದ ಈಗ ಸುಮಾರು ಜನ ವ್ಯೂವರ್ಸ್ ನಮ್ದು ತಗೊಂಡಿದ್ದಾರೆ. ಸೊ ಆಲ್ರೆಡಿ ಇದರಲ್ಲಿ ಉಪ್ಪಿರುತ್ತೆ. ಹಂಗಾಗ್ಬಿಟ್ಟು ಇದನ್ನ ನೀವು ನೋಡ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಹೌದು, ಯಾಕೆಂದ್ರೆ ಮೊದ್ಲೇ ಉಪ್ಪು ಹಾಕಿರ್ತೀವಿ ಅದರಿಂದ. ಹೌದು. ಅರಿಶಿನ ಪುಡಿ, ಕೆಂಪು ಖಾರದ ಪುಡಿ, ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೋಬೇಕು. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ನು ಇಲ್ಲ ಮಸಾಲೆ ಖಾರ, ಹಂಗಾಗ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ. ಓಕೆ, ನೋಡಿ ಇವಾಗ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದೀವಿ. ಉತ್ತರ ಕರ್ನಾಟಕ ಅಂದ್ರೆ ಸ್ಪೆಷಲ್ ಬೆಲ್ಲ ಇರ್ಲೇಬೇಕಲ್ವಾ ಪ್ರತಿಭಾ? ಹೌದು. ಅವಾಗ ಬೆಲ್ಲದಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಏನಾಗತ್ತಂದ್ರೆ ಆಶಾ, ಬದನೆಕಾಯಿ ಒಂದ್ ಸ್ವಲ್ಪ ಒಗ್ರಿರುತ್ತೆ. ಸೊ ಹಂಗಾಗಿ ಆ ಒಗ್ರು ಅಂಶನು ಕಡಿಮೆ ಮಾಡೋಕೆ ನಾವು ಬೆಲ್ಲ ಹಾಕೊಂಡಿರೋದು. ಬೇಕಂದವ್ರು ಇದಕ್ಕೆ ಹುಂಚಿನ ಹುಳಿನೂ ಹಾಕೋತಾರೆ. ಬಟ್ ನಾನು ಇವತ್ತು ಟೊಮೆಟೊ ಆಗ್ಲಿ ಹುಂಚಿನ ಹುಳಿ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತಿಂದು ನಮ್ ತುಂಬಾ ಡಿಫ್ರೆಂಟ್ ಬದನೆಕಾಯಿನ ಮಾಡ್ತಾ ಇದೀವಿ. ತುಂಬಾ ಜನ ಕೇಳಿದಾರೆ ಪ್ರತಿಭಾ, ಬದನೆಕಾಯಿ ಡಿಫ್ರೆಂಟ್ ತೋರಿಸಿ. ಹೌದು, ಸುಮಾರು ಜನ ಕೇಳಿದ್ದಾರೆ ಆಶಾ. ಸೊ ಇದನ್ನ ಇವಾಗ ಸ್ವಲ್ಪ ನೀರ್ ಹಾಕೊಂಡು ನಾವು ನೀಟಾಗಿ ಸ್ಟಫಿಂಗ್ ಅನ್ನ ಮಾಡ್ಕೊಳ್ಳೋಣ. ಸೊ ಇದಕ್ಕಿನ್ನ ನಾವು ಉಪ್ಪು ಹಾಕಿಲ್ಲ, ಕಲುಸ್ಬಿಟ್ಟು ನೋಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳೋಣ. ಮತ್ತೆ ಇದು ತುಂಬಾ ಲೂಸ್ ಆಗಿನೂ ಕಲಸ್ಕೋಬಾರ್ದು ಆಶಾ, ಮತ್ತೆ ತುಂಬಾ ದಿಢೀರ್ ಅಂತ ಆಗುತ್ತೆ. ಈಗ ನಾ ಏನೇನಿದು ಸ್ಟಫಿಂಗ್ ಹಾಕೊಂಡಲ್ಲ ಆಶಾ, ಈ ತರ ಸ್ಟಫಿಂಗ್ ಅನ್ನ ಹಾಕೊಂಡು ಡ್ರೈ ಪುಡಿ ತರ ಮಿಕ್ಸ್ ಮಾಡಿ ನೀವು ಫ್ರಿಜ್ಜಿಗೆ ಇಟ್ರೆ 15 ದಿನ ಕೆಡಲ್ಲ ಈ ಸ್ಟಫಿಂಗ್ ಆಶಾ. ನೀರ್ ಹಾಕಬಾರ್ದು. ಆದ್ರೆ ಕಡಲೆ ಬೀಜ ಎಲ್ಲ ಹುರಿದಿರ್ತೀವಲ್ಲ, ಹುರಿದು ಎಲ್ಲ ಮಸಾಲೆ ಅದೆಲ್ಲ ಹಾಕಿ ಒಂದು ಬಾಕ್ಸಿಗೆ ಹಾಕಿ ನಾವು ಫ್ರಿಜ್ಜಿಗೆ ಇಟ್ಬಿಡೋದು. ಅವಾಗ ಬರೀ ಈ ತರ ಮಸಾಲೆ ತಗೊಂಡು ನೀರಲ್ಲಿ ಕಲಿಸಿ ಸ್ಟಫ್ ಮಾಡಿ ಮಾಡ್ಕೊಳ್ಳೋದು. ತುಂಬಾ ಈಸಿ ಆಗಿರುತ್ತೆ. ಸೊ ಸಾಕಿದಕ್ಕೆ ತುಂಬಾ ನೀರು ಬೇಡ ನಮ್ಗೆ. ನೋಡಾಶ, ಉಪ್ಪು ಒಂದ್ ಸ್ವಲ್ಪ ಮೋಸ್ಟ್ಲಿ ಬೇಕಾಗುತ್ತೆ ಅನ್ಸುತ್ತೆ. ಸ್ವಲ್ಪ ಬೇಕು ಪ್ರತಿಭಾ? ಬೇಕಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗಲ್ಲ. ಸಾಕಾ? ಸಾಕು. ನಾನು ಅದಕ್ಕೆ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಅಂತ ಹೇಳಿರೋದು. ಸೊ ಇದು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಆಶಾ? ಹೌದು. ಇವಾಗ ಇದನ್ನ 1 ನಿಮಿಷ ಈ ತರ ಸೈಡಿಗೆ ತಗೊಳ್ಳೋಣ. ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಬದನೆಕಾಯಿನ ತಗೊಳ್ತಾ ಇದೀವಿ. ಇದು ಬೆಂಗಳೂರು ಬದನೆಕಾಯಿ ಆಶಾ. ಹೌದು, ಚೆನ್ನಾಗಿದೆ ನೋಡಕ್ಕೆ. ಹೌದು. ಸೊ ಇದನ್ನ ತೊಳೆದ್ಬಿಟ್ಟು ತಗೊಂಡಿರೋದು. ಇದು ಮಧ್ಯದಲ್ಲಿ ನಾವು ಸೀಳ್ಕೋಬೇಕು. ನಾವು ಹೆಂಗೆ ಎಣಗಾಯಿಗೆಲ್ಲ ಸೀಳ್ತೀವಲ್ಲ, ಈ ತರ ಸೀಳ್ಕೋಬೇಕು. ಎಲ್ಲ ಬದನೆಕಾಯಿನೂ ಸೀಳ್ಕೊಂಡು ಇದ್ರ ಒಳಗಡೆ ನಾವು ಇವಾಗ ಇದನ್ನ ಸ್ಟಫ್ ಮಾಡಬೇಕು. ನೀಟಾಗಿ ಸ್ಟಫ್ ಮಾಡಬೇಕು ಆಶಾ. ಇದನ್ನ ನೋಡಿ ಈ ತರ ತುಂಬ್ಕೋಬೇಕು. ಒಳಗಡೆವರೆಗೆ ಜಾಸ್ತಿ ಕಟ್ ಮಾಡಂಗಿಲ್ಲ ಅಲ್ವಾ ಪ್ರತಿಭಾ? ಜಾಸ್ತಿ ಏನೇ ಇಲ್ಲ. ಹೌದೌದು, ಸ್ವಲ್ಪ ಕಟ್ ಮಾಡಿ ನೀಟಾಗಿ ಸ್ಟಫ್ ಮಾಡ್ಕೋಬೇಕು. ಸ್ಟಫ್ ಮಾಡಿ ಒಂದ್ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಬೇಕು ಅಷ್ಟೇನೆ. ಸೊ ಎಲ್ಲದನ್ನು ಇದೇ ತರ ನಾವು ಮಾಡ್ಕೊಂಡು ಬರೋಣ.
ಎಲ್ಲದನ್ನು ಫಿಲ್ ಮಾಡ್ಕೊಂಡು ಆಯ್ತಲ್ಲ ಪ್ರತಿಭಾ, ಇನ್ನೂ ಸ್ವಲ್ಪ ಉಳಿದಿದೆ. ಹೌದು, ಇದನ್ನ ಆಶಾ ಇವಾಗ ನಾನು ಒಂದು ಏರ್ ಟೈಟ್ ಕಂಟೈನರ್ ಎಲ್ಲ ಹಾಕೊಂಡು ಇಟ್ಕೋತೀನಿ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದ ಅಡಿಗೆಗಳು ಮಾಡ್ತೀವಲ್ಲ, ಸೊ ಹಂಗಾಗಿ ಯಾವ್ದಾರೆ ಪಲ್ಯಕ್ಕಾಗ್ಲಿ ಅಥವಾ ನಾವು ಒಂದು ಬೆಂಡೆಕಾಯಿ ಕರಿನೇ ಮಾಡ್ಬೇಕಂದ್ರೂ ಬೆಂಡೆಕಾಯಿನ ಕಟ್ ಮಾಡ್ಬಿಟ್ಟು ಅಥವಾ ಹೀರಿಕಾಯಿನ ಕಟ್ ಮಾಡ್ಬಿಟ್ಟು ಹುರಿದ್ಬಿಟ್ಟು ಈ ಸ್ಟಫಿಂಗ್ ಅನ್ನ ಅದ್ರ ಒಳಗಡೆ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು, ಮತ್ತೆ ನಮ್ದು ಅದು ಒಂದು ಕರಿ ರೆಡಿ ಆಗುತ್ತೆ. ಅದು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾವು ಹಿಂಗೆ ತಿಂತೀವಿ ಅಂದ್ರೆ ಇದು ಉಳಿದಿರೋದನ್ನ ನಾವು ಮೊಸರು ಹಾಕೊಂಡು ಹಿಂಗೆ ತಿಂತೀವಿ ಆಶಾ. ತುಂಬಾ ಚೆನ್ನಾಗಿರುತ್ತೆ ಮೊಸರು ಹಾಕೊಂಡು ತಿನ್ನೋಕು ನಾವು ಇದು. ಸೊ ಹಂಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಸೊ ನೀವು ಅಕಸ್ಮಾತ್ ನಿಮ್ಮ ಮನೇಲಿ ಉಳಿತಂದ್ರೂ ನೀವು ಈ ತರ ಮೊಸರು ಹಾಕೊಂಡು ತಿನ್ಬೋದು. ಇಲ್ಲಾಂದ್ರೆ ಚಪಾತಿನ ಮಾಡ್ಬಿಟ್ಟು ಬಿಸಿ ಬಿಸಿ ಚಪಾತಿಗೆ ತುಪ್ಪನ ಒರೆಸಿ ಇದು ಸ್ಪ್ರೆಡ್ ಮಾಡಿ ಕೂಡ ಮಕ್ಕಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸೊ ಯಾರಿಗಾದ್ರೆ ಕಿಡ್ಸದ್ದು ಲಂಚ್ ಬಾಕ್ಸ್ ರೆಸಿಪಿಗಳು ಬೇಕಂದ್ರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ, ಅದೇ ತರ ನಾವು ಮಾಡ್ಕೊಂಡು ಬರ್ತೀವಿ. ಸೊ ಇವಾಗ ಇದನ್ನ ಕ್ಯಾಪ್ ಅನ್ನ ಹಾಕ್ಬಿಟ್ಟು ಇದನ್ನ ನಾನು ಇವಾಗ ಫ್ರಿಜ್ಜಿಗೆ ಹಾಕ್ತೀನಿ. ಮುಂದೆ ಇವಾಗ ಇದ್ರದ್ದು ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇವಾಗ ಸ್ಟೀಮ್ ಆಗಿದೆ ಎಲೆಗಳೆಲ್ಲ. ಹೌದು, ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ವಲ್ಲ, ಸ್ಟೀಮ್ ಆದಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾವು ಏನ್ ಸ್ಟಫ್ ಮಾಡ್ಕೊಂಡಿದ್ವಲ್ಲ ಆ ಬದನೆಕಾಯಿನ ಈ ತರ ಇಡ್ಬೇಕು. ನೀಟಾಗಿ ಇಟ್ಕೊಂಡ್ ಬರ್ಬೇಕು. ಇದಕ್ಕೆ ನೀರ್ ಹತ್ತಬಾರ್ದು, ಅದಕ್ಕೆ ನಾ ಮೇಲ್ಗಡೆ ಕಡ್ಡಿ ಇಟ್ಟಿರೋದು. ಬರೇ ಅವಿದ ಮೇಲೆ ಬೇಯ್ಬೇಕು. ಇದು ಬಿದಿರಿನ ಎಲೆ ಸ್ಮೆಲ್ ಕೂಡ ಬರುತ್ತೆ, ತುಂಬಾ ಸೂಪರ್ ಆಗಿರುತ್ತೆ. ಹೆಲ್ತಿಗೂ ತುಂಬಾ ಒಳ್ಳೇದು. ಇದು ಆಕ್ಚುಲಿ ನಮ್ದು ಗೌರಾನ್ ರೆಸಿಪಿ ಅಂತೀವಿ ಆಶಾ. ಗೌರಾನ್ ರೆಸಿಪಿ ಅಂತೀವಿ ಅಂದ್ರೆ ಹಳ್ಳಿ ಊರ್ ಕಡೆ ಮಾಡ್ಕೊಳ್ಳುವಂತ, ಹೊಲದಲ್ಲಿ ಮಾಡ್ಕೊಳ್ಳುವಂತದ್ದು ರೆಸಿಪಿ. ಅದಕ್ಕೆ ಮರಾಠಿಯಲ್ಲಿ ನಾವು ಗೌರಾನ್ ರೆಸಿಪಿ ಅಂತ ಅಂತೀವಿ. ಸೊ ತುಂಬಾ ಫೇಮಸ್ ಇದು. ಆಕ್ಚುಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಮರಾಠ ಮಂದಿ ಮಾಡೋದನ್ನು ತುಂಬಾ ಹಳ್ಳಿ ಗದ್ದೆಯಲ್ಲಿ ಇರ್ತಾರಲ್ಲ ಆ ಟೇಸ್ಟೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಹಂಗೇನೆ ಉತ್ತರ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಾಡ್ಕೊಳ್ಳುವಂತ ಇದು ಒಂದು ರೆಸಿಪಿ. ಬರೀ ಹೆಸರು ಬೇರೆ, ಮರಾಠಿಯಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಇದು ಅಂತ, ಬಟ್ ಮಾಡೋದು ಮಾತ್ರ ಸೇಮೆ. ಸೊ ನೋಡಿ ಇವಾಗ ಇದನ್ನೆಲ್ಲ ಇಟ್ಕೊಂಡೈತಲ್ಲ, ಫ್ಲೇಮ್ ಅನ್ನ ಲೋ ಟು ಮೀಡಿಯಂ ಅಲ್ಲಿ ಇಟ್ಕೋಬೇಕು. ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಂಡು ಮೇಲ್ಗಡೆ ಲಿಡ್ ಅನ್ನ ಮುಚ್ಚಿ ಒಂದ್ 5 ನಿಮಿಷ ಬೇಕಾಗಿಲ್ಲ, ಮಧ್ಯದಲ್ಲಿ ಒಂದ್ಸರ್ತಿ ಚೆಕ್ ಮಾಡಿ. ಒಂದ್ 3 ನಿಮಿಷ ಆದ ನಂತರ ನಾವು ಲಿಡ್ ಅನ್ನ ತೆಗೆದ್ಬಿಟ್ಟು ಚೆಕ್ ಮಾಡಿ, ಅಕಸ್ಮಾತ್ ಬೈದಿಲ್ಲ ಅಂದ್ರೆ ಇನ್ನೊಂದ್ 2 ನಿಮಿಷ ಇಟ್ಕೊಳ್ಳೋಣ. ಸೊ ನೋಡಿ ಒಂದ್ 4 ನಿಮಿಷ ಆಗಿದೆ. ಇದು ತುಂಬಾ ಚೆನ್ನಾಗಿಲ್ಲ ನೋಡಶ, ಸಾಫ್ಟ್ ಆಗಿರುತ್ತೆ. ನೀವು ಮುಟ್ಟಿದ್ರೆ ಸಾಫ್ಟ್ ಆಗಿದೆ. ತುಂಬಾ ಸಾಫ್ಟ್ ಆಗಿದ್ರು ಗಿಳಿ ಗಿಳಿ ಆಗುತ್ತೆ. ಸೊ ಹಂಗ್ ಚೆನ್ನಾಗಿರಲ್ಲ ಕಡ್ಕೊಂಡ್ ತಿನ್ನೋಕೆ. ಇದು ಕರೆಕ್ಟ್ ಆಗಿದೆ. ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆನ ಎಲ್ಲ ಸ್ಮೆಲ್ ನೋಡ್ಕೊತೀವ, ತುಂಬಾ ಸಖತ್ತಾಗುತ್ತೆ. ಸೊ ನೋಡು ಎಲೆನೂ ಹೊತ್ತಿಲ್ಲ. ಹೌದು, ತುಂಬಾ ಚೆನ್ನಾಗಿದೆ. ಇವಾಗ ಇದಕ್ಕೆ ಯಾವ ತರ ಒಗ್ಗರಣೆ ಹಾಕೋದು ಅಂತ ನೋಡೋಣ. ನೋಡಿ ಒಂದು ಪ್ಯಾನ್ ನ ತಗೊಂಡು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂತ ಇದೀವಿ. ಸ್ವಲ್ಪ ಸಾಸಿವೆ, ಸ್ವಲ್ಪನೇ ಜೀರಿಗೆ, ನೋಡಿ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಬೇಕು. ಎಲ್ಲ ಚಟಪಟ ಅಂತ ಇದ್ದಲ್ಲ ಆಶಾ. ಅದಕ್ಕೆ ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಬೆಳ್ಳುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ, ಜಜ್ಜಿ ತಗೊಂಡಿಲ್ಲ. ಯಾಕಂದ್ರೆ ಇದು ಬಾಯಲ್ಲಿ ಸಿಕ್ಕಿದಾಗ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದ್ರ ಕೂಡ ಕರಿಬೇವನ್ನು ಹಾಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗಬೇಕು, ಹಸಿ ವಾಸನೆ ಹೋಗಿ, ಆವಾಗ ತುಂಬಾ ಒಳ್ಳೆ ರುಚಿ ಬರುತ್ತೆ ಆಶಾ. ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಇದು ಒಗ್ಗರಣೆ ಹಾಕಲ್ದೆ ಹಂಗೇನೋ ತಿನ್ಬೋದು ಪ್ರತಿಭಾ? ಹಾಗೇನೋ ತಿನ್ಕೋಬಹುದು, ಏನೋ ತೊಂದರೆ ಇಲ್ಲ. ಬಟ್ ಹಾಕಿದ್ರೆ ಸ್ವಲ್ಪ ಮಕ್ಕಳಿಗೆ ಬಾಕ್ಸಿಗೂ ಕಟ್ಬೋದು. ನೋಡಿ ಇದಕ್ಕೇನೆ ಈರುಳ್ಳಿ, 1 ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊಂಡ್ರು. ಮತ್ತು ಪ್ರಯಾಣಕ್ಕೂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಆಶಾ, ಗ್ರೇವಿ ಬದನೆಕಾಯಿ ಎಣ್ಣೆಗಾಯಿ ತಗೊಂಡು ಹೋದ್ರೆ ಲೀಕ್ ಆಗುತ್ತೆ ಅಥವಾ ಹೆಂಗ್ ತಗೊಂಡು ಹೋಗೋದು ಅಂತ ನಮ್ಗೆ ತಲೆ ಕೆಡುತ್ತಲ್ಲ. ಸೊ ಎಲ್ಲಾದ್ರೂ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಈ ತರ ಒಂದು ಡ್ರೈ ಬದನೆಕಾಯಿ ಎಣ್ಣೆಗಾಯಿನ ಅಂದ್ರೆ ಒಣ ಬದನೆಕಾಯಿ ಎಣ್ಣೆಗಾಯಿನ ನಾವು ಈ ತರ ಒಗ್ಗರಣೆ ಹಾಕೊಂಡು ತಗೋಬಹುದು. ನೋಡಿ ಈರುಳ್ಳಿನೂ ಕೆಂಪಾಗಿದೆ. ಇವಾಗ ಕೆಂಪಾಗಿರೋದು ಈರುಳ್ಳಿಯಲ್ಲಿ ನಾವು ಸ್ಟೀಮ್ ಮಾಡ್ಕೊಂಡಿದ್ವಲ್ಲ ಬದನೆಕಾಯಿ, ಅದನ್ನ ಹಾಕೊಳ್ಳೋಣ. ಫ್ಲೇಮ್ ಅನ್ನ ಇವಾಗ ಲೋ ಅಲ್ಲಿ ಇಟ್ಕೋಬೇಕು. ಇನ್ನೇನು ನಮ್ಗೆ ಯಾವುದೇ ಮಸಾಲೆ ಆಗಲಿ ಉಪ್ಪಾಗಲಿ ಯಾವುದೇ ಹಾಕೊಳ್ಳೋದು ನೀಡಿಲ್ಲ. ಇವಾಗ ಇದಕ್ಕೇನೆ ಸ್ವಲ್ಪ ಲಿಂಬೆ ರಸನ ಹಿಂಡೋಣ. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೀವು ಬೇಕಂದ್ರೆ ಆನಿಯನ್ ಜೊತೆ ಟೊಮೆಟೊ ಕೂಡ ಹಾಕೋಬಹುದು. ಹಾಕೊಂಡು ಇದನ್ನೆಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮನ್ನು ಮಾತ್ರ ಇವಾಗ ಲೋ ಅಲ್ಲಿನೇ ಇಟ್ಕೋಬೇಕು, ಯಾಕಂದರೆ ಕಡಲೆ ಬೀಜದ ಪುಡಿ ಇರುತ್ತಲ್ಲ. ಹೌದು, ತಲೆ ಹಿಡಿಬಾರ್ದು. ಹೌದು. ಸೊ ನೋಡಿ ಇದನ್ನು 1-2 ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಜಲ್ಲಿಸ್ಬಿಟ್ಟು ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ. ಯಾಕಂದರೆ ಹತ್ತಬಾರ್ದು ಆಶಾ, ಎಲ್ಲ ಕಡೆ ನೀಟಾಗಿ ಈರುಳ್ಳಿ ಇದೆಲ್ಲ ಮಸಾಲೆ ಹಿಡಿಬೇಕು. ಹೌದು, ಇದಕ್ಕೆಲ್ಲ ಕೋಟ್ ಆಗಬೇಕು ಈ ಥರ. ಹಾಗಾಗಿ ಈ ಥರ ಮಾಡಿದರೆ ಕೋಟ್ ಆಗುತ್ತೆ. ಆನೋಟ್ ನಮ್ಮದು ಡ್ರೈ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಇದನ್ನು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ. ನೋಡಿ ಪ್ಲೇಟ್ ಸರ್ವಿಂಗ್ ರೆಡಿ ಇದೆ.
ಬಿಸಿ ಬಿಸಿ ಬದ್ನಿಕಾಯಿ ಎಣ್ಗಾಯಿ ತುಂಬಾ ಡಿಫ್ರೆಂಟ್ ಆಗಿ ಡ್ರೈ ಬದ್ನಿಕಾಯಿ ಎಣ್ಗಾಯಿ ಈ ತರ ಮಾಡಿರೋದು. ಉಳಿದಿರೋ ಸ್ಟಫಿಂಗ್ ಬೇಕಂದ್ರೆ ಇದ್ರ ಮೇಲ್ಗಡೆ ಈ ತರ ಹಾಕೋಬಹುದು. ಓಕೆ, ನೋಡಕ್ಕೆ ಸೂಪರ್ ಆಗಿ ಕಾಣಿಸ್ತದೆ. ಇದೆಲ್ಲ ಡಿಫ್ರೆಂಟ್. ತಿಂದಿದೀಯ ನೀನು ಇದನ್ನ? ಇಲ್ಲ, ಟ್ರೈ ಮಾಡಿಲ್ಲಲ್ಲ. ಇವಾಗ ಇದಕ್ಕೇನೆ ನಾವೇನ್ ಮಸಾಲೆ ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನು ತೋರಿಸ್ತೀನಿ ಯಾವ ತರ ತಿನ್ನೋದು ಅಂತ. ಒಂದ್ ಸ್ವಲ್ಪ ಮಸಾಲೆ ಉಳಿದಿರೋದು, ಈ ಸ್ಟಫಿಂಗ್ ಒಳಗಡೆದು ಉಳಿದಿರೋದು ಮಸಾಲೆನ ಒಂದ್ ಸ್ವಲ್ಪ ಹಾಕೊಂಡಿರೋದು. ಇವಾಗ ಇದ್ರ ಮೇಲ್ಗಡೆನೆ ಇದು ಮೊಸರು. ಓಕೆ, ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ. ಈ ತರ ಗದ್ದೆಯಲ್ಲಿ ಕುತ್ಕೊಂಡು ತಿನ್ಬೇಕು ಅಷ್ಟೇ. ಹೌದು, ಚಪಾತಿನೂ ಅಷ್ಟೇ ಸಾಫ್ಟ್ ಆಗಿದೆ. ಯಾರಿಗಾದ್ರೆ ಇಷ್ಟು ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ ಮಾಡಿ ತೋರಿಸ್ತೀವಿ. ಉತ್ತರ ಕರ್ನಾಟಕದ ಚಪಾತಿನೂ ರೆಡಿಯಾಗಿದೆ. ಇವಾಗ ಇದನ್ನ ಯಾವ ಥರ ತಿನ್ನೋದಂದ್ರೆ ಈ ಥರ ಕಟ್ ಮಾಡಿಕೊಂಡು, ಇದು ಬದನೆಕಾಯಿ ಇರುತ್ತಲ್ಲ ಡ್ರೈ, ನೀವು ಪಲ್ಯ ಎಲ್ಲ ತಿಂತೀರಲ್ಲ ಅನ್ನೋಟ್ಟು ಎಷ್ಟು ಈಸಿಯಾಗಿ ಕಟ್ಟಾಗಿದೆ. ಹೌದು, ತುಂಬ ಈಸಿಯಾಗಿ ಕಟ್ಟಾಗಿದೆ ನೋಡಿ. ಇದಕ್ಕೆ ಒಂದು ಈರುಳ್ಳಿನ ಇಟ್ಕೊಂಡು ಬೇಕಂದ್ರೆ ಉಪ್ಪಿನಕಾಯಿ ಜೊತೆ ತಿನ್ಕೋಬೋದು ನೋಡಾಶ. ಅದೇ ಥರ ಇದೂ ಇದೆಯಲ್ಲ ಮಸಾಲೆನೂ, ಇದು ಮಸಾಲೆನೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಮೊಸರದ ಜೊತೆ ಬದನೆಕಾಯಿ ಮಸಾಲೆ ಸೂಪರ್ ಆಗಿದೆ ಪ್ರತಿಭಾ. ಇದು ನೋಡು ತುಂಬ ಚೆನ್ನಾಗಿ ಬೈದಿದೆಲ್ಲ ಇದು ಬದನೆಕಾಯಿ ಸ್ಟೀಮ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂದರೆ ಈ ಥರ ನೀವು ಮೊಸರನ್ನಕ್ಕೂ ಕಟ್ಕೊಂಡು ತಿನ್ಕೋಬಹುದು ನೋಡಿ. ಹೌದು, ಚೆನ್ನಾಗೈತಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ, ತುಂಬಾ ಸಖತ್ತಾಗಿದೆ. ಈ ತರ ಮಾಡಿಕೊಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನೀವು ಪ್ಯಾಕ್ ಮಾಡ್ಕೋಬಹುದು. ಹೌದು, ಸೊ ಈಸಿಯಾಗಿ ಮಕ್ಕಳು ಆಫೀಸ್ಗೆ ಹೋಗೋರಿಗೆ ಲೀಕ್ ಆಗಲ್ಲ. ಹೌದು, ಲೀಕ್ ಆಗಲ್ಲ. ಮತ್ತೆ ತುಂಬಾ ಡಿಫ್ರೆಂಟ್. ನೀವು ಒಂದ್ಸರ್ತಿ ತಗೊಂಡೋಗಿ ಯಾವ ತರ ಮಾಡಿದ್ದೀರಾ ಇದು ಬದ್ನಿಕಾಯಿ ಎಣ್ಗಾಯಿನ ಅಂತ ಕೇಳ್ತಾರೆ. ಅನ್ಸೋದೇ ಇಲ್ಲ ಇದು ಬದ್ನಿಕಾಯಿ ಎಣ್ಗಾಯಿ ಇದೆ ಅಂತ. ತುಂಬಾ ಸಖತ್ತಾಗಿದೆ. ಇಷ್ಟು ಸಖತ್ತಾಗಿದೆ ಅಂದ್ರೆ ಒಬ್ಬರನ್ನ ಇಟ್ಟು ಫುಲ್ ತಟ್ಟೆ ಖಾಲಿ ಮಾಡ್ತಾರೆ. ಹೌದು, ಈ 3 ಬದನೆಕಾಯಿ ಎಣ್ಗಾಯಿನೂ ಕಡಿಮೆ ಬೀಳುತ್ತೆ, ಅಷ್ಟು ಸಖತ್ತಾಗಿದೆ. ಬಾಯಿಯಲ್ಲಿ ಅದೇ ಫ್ಲೇವರ್ ಇದೆ. ನಿಮಗೆ ಈ ಬದನೆಕಾಯಿ ಡ್ರೈ ಬದನೆಕಾಯಿ ಎಣ್ಗಾಯಿನ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ಉತ್ತರ ಕರ್ನಾಟಕ ಮತ್ತು ಹಾಸನ ಬೆಂಗಳೂರು ರೆಸಿಪೀಸ್ಗಳನ್ನ ನೋಡೋಕ್ಕೋಸ್ಕರ ತುಂಬ ಈಸಿ ರೆಸಿಪಿಗಳಿದ್ದಾವೆ. ಸೊ ನಿಮಗೆ ನಿಜವಾಗ್ಲೂ ನಮ್ಮ ರೆಸಿಪಿಗಳನ್ನ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಒಂದು ಕಮೆಂಟನ್ನು ಹಾಕಿ. ಮತ್ತೆ ಸಿಗೋಣ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.